ನಮಸ್ಕಾರ. ಮೈಸೂರು ಲಲಿತಾದ್ರಿ ನಗರ ಪಕ್ಕದಲ್ಲೇ ಇರುವಂತಹ ಬಾಲಾಜಿ ನಗರದಿಂದ ನಾನು ಸುಪ್ರೀತ್ ಅನಂತಸ್ವಾಮಿ ತಮ್ಮ ಮುಂದೆ ಈ ಲೇಔಟಿನ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಟರಿ ವಿಡಿಯೋ. ಇದು ಮೈಸೂರು ಮಧ್ಯಭಾಗದಿಂದ 10 ಕಿಲೋಮೀಟ್ರಲ್ಲಿ ಇರುವಂತಹ ಸರಿಸುಮಾರು 15 ಎಕರೆ, ದಿಸ್ ಲೇಔಟ್ ಈಸ್ ಅಬೌಟ್ 15 ಏಕರ್ಸಲ್ಲಿ ಹರಡಿರುವಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೂಡಾದಿಂದ ಅನುಮೋದಿತವಾಗಿರುವಂಥದ್ದು. ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್. ಇದು ಬಹಳ ಸುಸರ್ಜಿತವಾಗಿ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿರುವಂತಹ, ಬಹಳ ಮೈಸೂರಿಗೆ ಒಂದು ಲೊಕೇಶನ್ ವೈಸ್ ಹೇಳಬೇಕು ಅಂತಂದರೆ ಈಸಿಯಾಗಿ ರೀಚಬಲ್ ಆಗುವಂತಹ ಜಾಗದಲ್ಲಿರುವಂತಹ ಏರಿಯಾ ಇದು. ನೀವು ಮೈಸೂರು ಸಿದ್ಧಾರ್ಥ ಲೇಔಟು ಅಥವಾ ಲಲಿತ ಮಹಲ್ ಪ್ಯಾಲೇಸಿಂದ ಅಬೌಟ್ 8 ಕಿಲೋಮೀಟರ್ಸ್ ಆಗುತ್ತೆ. ಒನ್ ಪಾರ್ಟ್ ಆಫ್ ಮೈಸೂರು ನಂಜನಗೂಡು ರಸ್ತೆ APMC ಯಾರ್ಡು ಅಥವಾ ನೀವು JP ನಗರದಿಂದ ಅಬೌಟ್ 4.5 5 ಕಿಲೋಮೀಟರ್ ಆಗುತ್ತೆ. ಮೈಸೂರು ಪ್ಯಾಲೇಸಿಂದ ಈಗಾಗಲೇ ಹೇಳಿದಂತೆ 8 ಕಿಲೋಮೀಟರ್ ಆಗುತ್ತೆ. ಟು ಬಿ ಟೆಕ್ನಿಕಲಿ ಲೊಕೇಶನ್ ವೈಸ್ ಹೇಳಬೇಕು ಅಂದರೆ ಮೈಸೂರು JP ನಗರದಿಂದ ನೀವು ಶ್ರೀನಿವಾಸ್ IPS ನಗರ ಅಥವಾ ಪೊಲೀಸ್ ಲೇಔಟ್ ಹೋಗ್ಬೇಕಾದ್ರೆ ಉತ್ತನಹಳ್ಳಿ ಆದ ನಂತರ ಎಡಭಾಗದಲ್ಲೇ ಇರುವಂತಹ ಈ ಬಾಲಾಜಿ ಬಡಾವಣೆ, ಬಾಲಾಜಿ ನಗರ ಅಥವಾ ಬಾಲಾಜಿ ಲೇಔಟ್ ಅಂತ ಅನ್ಬೋದು. ಎಲ್ಲ ಮೂಲಭೂತ ಸೌಕರ್ಯಗಳು ಇರುವಂತಹ ಲೇಔಟ್. ಫಸ್ಟ್ ನಾನು ಎಲ್ಲ ವಿಡಿಯೋಗಳಲ್ಲೂ ಹೇಳುವಂಥ ವಿಚಾರ ಅಂದರೆ ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ. ಈಗ ಕ್ಲೀನಾಗಿ ಒಮ್ಮೆ ಆ ಲೇಔಟಲ್ಲಿರುವಂತಹ ಒಂದು ಓವರ್ ಹೆಡ್ ಟ್ಯಾಂಕ್ ತೋರಿಸ್ತಾರೆ ನೋಡಿ, ಅದ್ರ ಮೇಲೆ ಬಾಲಾಜಿ ನಗರ ಅಂತ ಕ್ಲಿಯರಾಗಿ ಬರೆದಿದ್ದಾರೆ. ಇದು ಓವರ್ ಹೆಡ್ ಟ್ಯಾಂಕ್ ಆಫ್ ದಿಸ್ ಲೇಔಟ್ ನೋಡಿ. ಇವಾಗ ನೋಡ್ತಾ ಇರುವಂಥದ್ದು ಬಾಲಾಜಿ ನಗರ. ಆ ಲೇಔಟ್ ಏನು ಲೇಔಟ್ ಇದೆ ಅದರ ಹಿಂಭಾಗದಲ್ಲಿ ಅಂದರೆ ಈ ಲೇಔಟು ಓವರ್ ಹೆಡ್ ಟ್ಯಾಂಕ್ ಹಿಂಭಾಗದಲ್ಲಿ ನಿಮ್ಗೆ ಕಾಣ್ತಾ ಇರುವಂಥದ್ದು ಚಾಮುಂಡಿ ಬೆಟ್ಟ. ಫುಲ್ ವ್ಯೂ ಆಫ್ ಒಂದು ಪಾರ್ಟ್. ಇದನ್ನು ಆ್ಯಕ್ಚುಲಿ ಚಾಮುಂಡಿ ಬೆಟ್ಟದ ಹಿಂಭಾಗದಲ್ಲಿದ್ದೀವಿ ಅಂತ ಅನ್ಬೋದು. ಮೈಸೂರು ಪ್ಯಾಲೇಸ್ ಇದರ ಮುಂಭಾಗದಲ್ಲಿರುವಂಥದ್ದು. ಸೊ ವಿ ಆರ್ ಟೆಕ್ನಿಕಲಿ ಅಟ್ ದಿ ಬ್ಯಾಕ್ ಸೈಡ್ ಆಫ್ ಚಾಮುಂಡಿ ಹಿಲ್. ಸೊ ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಭಾಳಷ್ಟು ಲೇಔಟ್ಗಳಲ್ಲಿ ಕೇಳುವಂತಹ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಾಗ್ಬೋದು, ಮನೆಗಳನ್ನ ತೊಗೊಳ್ಲಿಕ್ಕಾಗ್ಬೋದು, ಎಲ್ಲರೂ ಕೇಳುವಂತಹ ವಿಚಾರ. ಫಸ್ಟ್ ಥಿಂಗ್ ವಾಟ್ ದೇ ಆಸ್ಕ್ ಆರ್ ಎನಿ ಇನ್ವೆಸ್ಟರ್ ಆರ್ ಎನಿ ಹೌಸ್ ಬಿಲ್ಡರ್ ವಿಲ್ ಆಸ್ಕ್ ಇಸ್ ನೀರಿನ ವ್ಯವಸ್ಥೆ. ಈಗಾಗಲೇ ತೋರಿಸಿದ್ದೀನಿ. ನೀರಿನ ವ್ಯವಸ್ಥೆಗೆ, ಕುಡಿಯೋ ನೀರಿನ ವ್ಯವಸ್ಥೆಗೆ ಈಗಾಗಲೇ ಅವರು ಓವರ್ ಹೆಡ್ ಟ್ಯಾಂಕ್ನ ಕಟ್ಟಿದ್ದಾರೆ. ಡಾಂಬರೀಕರಣ ಅಂದರೆ ಟಾರ್ ರೋಡ್ಗಳು ಎಲ್ಲ ಕನೆಕ್ಟಿಂಗ್, ಒನ್ ಆಫ್ ದ ಕನೆಕ್ಟಿಂಗ್ ರೋಡಲ್ಲಿ ನಿಂತ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ಕನೆಕ್ಟಿಂಗ್ ರೋಡ್ಗಳು ಮಾಡಿದ್ದಾರೆ. ಎವೆನ್ಯೂ ಟ್ರೀಸ್ ಸರ್ಕಾರದಿಂದ ಅನುಮೋದಿತವಾಗಿರುವಂಥದ್ದು. ಏನೇನೋ ಅವರ ರೂಲ್ಸಲ್ಲಿ ಏನೇನನ್ನು ಪಾಲಿಸಬೇಕು ಅಂತ ಹೇಳಿರ್ತಾರೆ ಎಲ್ಲವನ್ನು ಚಾಚು ತಪ್ಪದೆ ಕ್ಲೀನಾಗಿ ಮಾಡಿರುವಂತಹ ಎವೆನ್ಯೂ ಟ್ರೀಸ್ ಇರ್ಬೋದು. ಬಾಕ್ಸ್ ಟೈಪ್ ಡ್ರೈನ್ಗಳು ಅಂದರೆ ನೀರಿನ ವ್ಯವಸ್ಥೆ, ಅಂದರೆ ಮಳೆ ಬಂದಾಗ ನೀರು ಏನು ಎಕ್ಸಿಟ್ ಆಗಬೇಕು ಅದೆಲ್ಲ ಕ್ಲೀನಾಗಿ ಮಾಡಿದ್ದಾರೆ. ನಂತರ ಸ್ಟೋನ್ ಮಾರ್ಕಿಂಗ್ ಅಂದರೆ ಸೈಟ್ಗಳ ಮಾರ್ಕಿಂಗು, ಅಂದರೆ 30, 40, 20, 30 ಎಲ್ಲಿಗೆ ಸ್ಟಾರ್ಟ್ ಆಗುತ್ತೆ, ಎಲ್ಲಿಗೆ ಮುಗಿಯುತ್ತೆ. ಸೈಟ್ ನಂಬರಿಂಗ್ಗಳು ನೋಡಿ, ಸೈಟ್ ನಂಬರಿಂಗ್ಗಳು 1, 2, 3, 4 ಅಂತ ಕ್ಲೀನಾಗಿ ನಂಬರಿಂಗ್ ಮಾಡಿದ್ದಾರೆ ನೀಟಾಗಿ. ಇವಾಗ ನಾನು ಈ ಲೇಔಟಲ್ಲಿ ಇದ್ದೀನಿ, ವಿಡಿಯೋ ಮಾಡ್ತಾಯಿದ್ದೀನಿ. ಅಲ್ಲಿ ಯಾರೋ ಒಂದು ಕ್ಲೀನಿಂಗ್ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಹುಲ್ಲು ಬೆಳೆದಿರೋ ಥರ ಕ್ಲೀನಿಂಗ್ ಕೆಲಸನ ಮಾಡ್ತಾ ಇದ್ದಾರೆ. ಸೊ ಮೇಂಟೆನೆನ್ಸ್ ಆಲ್ಸೋ ಬಿನ್ ಟೇಕನ್ ಕೇರ್, ಕ್ಲೀನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಇನ್ನೊಂದು ಭಾಗದಲ್ಲಿ ಉದ್ಯಾನವನ ಪಾರ್ಕ್ ನೋಡಿ, ಭಾಳ ಚೆನ್ನಾಗಿ ಮೂಡಾ MUDA ಮೂಡಾ ಅಂತ ಬರೆದಿದ್ದಾರಲ್ಲಿ ತೋರಿಸ್ತಾರೆ ನೋಡಿ. ಮೂಡಾ ಪಾರ್ಕ್, ಮೂಡಾದಿಂದ ಇದಕ್ಕೆ ಬಿಟ್ಕೊಟ್ಟಿರುವಂತಹ ಪಾರ್ಕ್ಗಳು. ಅದಂತರ ಸ್ಟ್ರೀಟ್ ಲೈಟ್ಗೆ ಎಲೆಕ್ಟ್ರಿಕ್ ಪೋಲ್ಗಳು ನೋಡಿ ಎಲ್ಲವೂ ಇರುವಂಥದ್ದು. ಅದ್ರ ಕೆಳಗೆ ನೀಟಾಗಿ ಎವೆನ್ಯೂ ಟ್ರೀಸ್ ಅಂದರೆ ಕ್ಲೀನಾಗಿ ಸಾಲು ಮರಗಳನ್ನ ಹಾಕಿದ್ದಾರೆ. ದಿಕ್ಸೂಚಿಗಳು ಅಂದರೆ ಡೈರೆಕ್ಷನ್ ಬೋರ್ಡ್ಸ್ ತೋರಿಸ್ತಾರೆ ನೋಡಿ, ಡೈರೆಕ್ಷನ್ ಬೋರ್ಡ್ಸ್. ಬಾಲಾಜಿ ನಗರ, ಗಂಗಾಧರ ರಸ್ತೆ, ಒಂದೊಂದು ರೋಡ್ಗೆ ಒಂದೊಂದು ರೋಡ್ಗಳಿಗೆ ಒಂದೊಂದು ಹೆಸರುಗಳನ್ನ ಇಟ್ಟಿದ್ದಾರೆ. ಆ ರೋಡಲ್ಲಿರುವಂತಹ ಯಾವ್ಯಾವುದು ನಂಬರ್ಗಳು, ಸೈಟ್ ನಂಬರ್ಗಳು ಬರುತ್ತೆ ಅಂತ ನಂಬರಿಂಗ್ ಸಹ ಮಾಡಿರುವಂತಹ ಸುಸರ್ಜಿತವಾಗಿರುವಂಥ ಏರಿಯಾ. ಏನಕ್ಕೆ ಈ ಲೇಔಟಲ್ಲಿ ಇದೆಲ್ಲ ಚೆನ್ನಾಗಿದೆ, ಎಲ್ಲ ಇದೆ. ಈಗಾಗಲೇ ಭಾಳಷ್ಟು ಈಗಾಗಲೇ ನೋಡಿ ಮನೆಗಳು ಸಹ ನನ್ನ ಪ್ರಕಾರ ಅಬೌಟ್ ಅರೌಂಡ್ 10 to 12 ಹೌಸಸ್ ಆಲ್ರೆಡಿ ಒಂದು 4 ರಿಂದ 5 ಕನ್ಸ್ಟ್ರಕ್ಷನ್ 4-5 ಮನೆಗಳು ಈಗಾಗಲೇ ಮುಗಿದಿವೆ. ಇದ್ರ ಪಕ್ಕದಲ್ಲಿರುವಂಥದ್ದು ಲಲಿತಾದ್ರಿ ನಗರ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಲಾಟ್ ಆಗಿರುವಂತಹ ಸೈಟ್ಗಳು ಯಾವುದು, ಲಲಿತಾದ್ರಿ ನಗರ. ಇದ್ರ ಪಕ್ಕದಲ್ಲಿ ಇದಕ್ಕೆ ಹೊಂದ್ಕೊಂಡಿರುವಂಥದ್ದು ಲಲಿತಾದ್ರಿ ನಗರ ಇದೆ. ಸೊ ಅಲ್ಲಿ ನೀವು ನಿವೇಶನಗಳನ್ನ ಕೊಳ್ಳಿಕ್ಕಾಗಲ್ಲ, ಅದೆಲ್ಲ ಲೀಸ್ ಪೀರಿಯಡಲ್ಲಿರುವಂತಹ ಏರಿಯಾ. ಇಲ್ಲಿ ನೀವು ನಿವೇಶನಗಳನ್ನ ಕೊಳ್ಳಬಹುದು. ನೀರಿನ ವ್ಯವಸ್ಥೆ ಹೇಳಿದ್ದೀನಿ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಅವೆನ್ಯೂ ಟ್ರೀಸು, ಪಾರ್ಕ್ಗಳು, ಸೈಟ್ ಮಾರ್ಕಿಂಗು,
ಮೇಂಟೆನೆನ್ಸ್ ಎಲ್ಲವೂ ಇರುವಂತಹ ಮೈಸೂರು ಮಧ್ಯಭಾಗದಿಂದ 8 to 9 ಕಿಲೋಮೀಟರ್ಸಲ್ಲಿರುವಂಥದ್ದು. ಸ್ಕೂಲ್ಸ್ ಇರ್ಬೋದು, ಕಾಲೇಜು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟ್ರು ಎಲ್ಲ ಬೇಕು. ಯು ಕ್ಯಾನ್ ಜಸ್ಟ್ ರೀಚ್ ಲಲಿತಾದ್ರಿ ನಗರಕ್ಕೆ ಹೋಗ್ಬೋದು, ಒಂದು 100 ಮೀಟರ್ಸ್ ಆಗುತ್ತೆ. ಇಲ್ಲ ನಮ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಏರಿಯಾ ಇದ್ರ ಪಕ್ಕದಲ್ಲಿ ಯಾವುದಿದೆ, ನಾವು ಅಲ್ಲೂ ಯಾವ್ದಾರು ಓಡಾಡ್ಲಿಕ್ಕೆ ನಮ್ಗೆ ಇನ್ಯಾವ ಏರಿಯಾ ಇದೆ ಅಂತಂದರೆ ನಮಗೆ IPS ನಗರ ಇದೆ, ಸಿದ್ಧಾರ್ಥ ಲೇಔಟಿಂದ 4 ಕಿಲೋಮೀಟರಿಂದಲ್ಲಿರುವಂಥದ್ದು. ರಿಂಗ್ ರೋಡಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ರಿಂಗ್ ರೋಡಿಂದ ಹಾರ್ಡ್ಲಿ ಅಬೌಟ್ 100 to 200 ಮೀಟರ್ಸ್. ಲಲಿತಾದ್ರಿ ನಗರದಲ್ಲಿರುವಂತಹ ಪೆಟ್ರೋಲ್ ಬಂಕ್ ಇದೆ ರಿಂಗ್ ರೋಡ್ಲಿ, ಅದರ ಪಕ್ಕದಲ್ಲಿರುವಂಥದ್ದು ಇದು ಬಾಲಾಜಿ ನಗರ. ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿರುವಂತಹ ಏರಿಯಾ. ಈ ವಿಡಿಯೋ ನೋಡ್ತಾ ಇದ್ದು ಮೈಸೂರಲ್ಲಿ ನಾವು ಮನೆ ಕಟ್ಕೋಬೇಕು ಅಂತ ಇದ್ದೀವಿ ಅನ್ನೋಂಗಿದ್ದಲ್ಲಿ ನೋಡಿ, ದಿಸ್ ಈಸ್ ಒನ್ ಆಫ್ ದಿ ಬ್ರೈಟ್ ಆಪರ್ಚುನಿಟೀಸ್ ಟು ಬಿಲ್ಡ್ ಯುವರ್ ಡ್ರೀಮ್ ಹೋಮ್ ಇನ್ ಮೈಸೂರು. ಭಾಳ ಚೆನ್ನಾಗಿದೆ, ತುಂಬ ದೂರನೂ ಇಲ್ಲ, ತುಂಬ ಹತ್ರನೂ ಇಲ್ಲ, ಮಿಡ್ ರೇಂಜಲ್ಲಿರುವಂತಹ ಭಾಳ ಚೆನ್ನಾಗಿರುವಂತಹ ಲೇಔಟ್ ಇದು. ಈ ವಿಡಿಯೋ ನೋಡ್ತಾ ಇದ್ದು ಬಾಲಾಜಿ ನಗರದ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ನಾವು ಯಾವ ಸೈಟ್ ಇದೆ, ಏನು ಡೈಮೆನ್ಷನ್ಲಿದೆ, ಏನು ರೇಟ್ ಇದೆ, ಇದಕ್ಕೆ ಬ್ಯಾಂಕ್ ಲೋನ್ ಆಗುತ್ತೆ ಖಂಡಿತವಾಗ್ಲೂ. ಬಾಲಾಜಿ ನಗರಲ್ಲಿ ಸೈಟ್ ತೊಗೋಬೇಕು, ನಾವು ಮನೆ ಕಟ್ಟಬೇಕು ಅಂದರೆ ಬ್ಯಾಂಕ್ ಲೋನ್ ಖಂಡಿತವಾಗ್ಲೂ ಆಗುತ್ತೆ. ಬ್ಯಾಂಕ್ ಲೋನ್ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಇವೆಲ್ಲವೂ ಇರುವಂಥದ್ದು. ನಿಮ್ಗೆ ಯಾವುದೇ ತರಹ ಇಲ್ಲಿ ಮನೆ ಕಟ್ಕೊಂಡು ವಾಸ ಇರಲಿಕ್ಕೆ ತೊಂದರೆ ಇಲ್ಲ. ಇಲ್ಲ ನಿವೇಶನಗಳ ಮೇಲೆ ನಾವು ಬಂಡವಾಳ ಹಾಕ್ತೀವಿ, ನಮಗೆ ಒಳ್ಳೆ ರಿಟರ್ನ್ಸ್ ಬೇಕು ಅನ್ನೋದು 2 to 3 to 4 ಇಯರ್ಸಲ್ಲಿ ಅಂದರೆ ಬಾಲಾಜಿ ನಗರ ಒಳ್ಳೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ. ಯಾಕೆಂದರೆ ಗೆಟ್ ಇನ್ ಆ್ಯಂಡ್ ಗೆಟ್ ಅವೇ ಈ ಏರಿಯಾಗೆ ಅಥವಾ ಈ ಲೇಔಟ್ಗೆ ಭಾಳ ಈಸಿ. ಸೊ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಸುಪ್ರೀತಂದಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಫೋನ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಯಾವ ಸೈಟ್ ಇದೆ, ಅದರ ರೇಟ್ ಏನು ಅಂತಹ ಸಹ ಮೆನ್ಷನ್ ಮಾಡಿರ್ತೀವಿ. ಆಸಕ್ತರು ನನ್ನನ್ನು ಸಂಪರ್ಕಿಸ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು ಇನ್ನೊಮ್ಮೆ ಹಾಜರಾಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.